ಮೊಣಕಾಲಲ್ಲೇ ಯಾಕೆ? ಕಲ್ಲಿಂದನೂ ಹೊಡಿಬೋದಲ್ವಾ? ಇದು ಶಕ್ತಿ ಪೂಜೆ, ಹೀಗೇನೆ ಮಾಡ್ಬೇಕು. ಇವಾಗ ಅಮ್ಮನವ್ರಿಗೆ ಒಡವೆ ಅಲಂಕಾರ ಕಾರ್ ಬರುತ್ತೆ ಅಂದ್ಯಲ್ಲೋ, ಎಲ್ಲಿ? ಅಲ್ಲಿ ನೋಡಮ್ಮ. ನಡಿ. ಏನೋ ಇದು ನಮ್ಮನ್ ಕರ್ಕೊಂಡು ಹೋಗುತ್ತಾ ಇಲ್ಲ ನಾವೇ ಒತ್ಕೊಂಡು ಹೋಗ್ಬೇಕಾ? ನೋಡೋದಕ್ಕೆ ಹಂಗಿದ್ಯಮ್ಮ, ಆದ್ರೆ ಒಳ್ಳೆ ಕಂಡೀಷನ್ ಅಲ್ಲಿದೆ. ನೋಡು, ಈಗ್ಲೇ ಹೇಳ್ತಾ ಇದ್ದೀನಿ, ಅಲ್ಲಿಗೆ ಬಂದ್ರೆ ನಾನು ಒಳಗಡೆ ಬರೋದಿಲ್ಲ, ಹೊರಗಡೆನೆ ಇರ್ತೀನಿ. ಓಡೋಗೋ ಶಕ್ತಿ ನನ್ನ ಹತ್ರ ಇಲ್ಲ. ಅಂತ ಅಗತ್ಯ ನಮ್ಗಿಲ್ಲಮ್ಮ. ನಿನಗೆ ಡ್ರೈವಿಂಗ್ ಬರುತ್ತೆ ಅಂತಾನೆ ನಿನ್ನ ಕರ್ಕೊಂಡು ಹೋಗ್ತಿರೋದು. ಅಂದ್ರೆ ಏನೋ, ನನ್ನನ್ನ ಡ್ರೈವರ್ ಆಗಿ ಇಟ್ಕೋಬೇಕು ಅಂತಿದ್ಯಾ? ಅಬ್ಬಾ, ಅದಕ್ಕಲ್ಲಮ್ಮ. ನೀನು ಹೊರಗಡೆ ಗಾಡಿಯಲ್ಲಿ ದೂರದಲ್ಲಿ ರೆಡಿ ಆಗಿರು. ನಾನು ಒಡವೆ ಜೊತೆಗೆ ಮನೆಯಿಂದ ಹೊರಗಡೆ ಬರೋಷ್ಟೊತ್ತಿಗೆ ನೀನ್ ಗೇರ್ ಬದಲಾಯಿಸ್ಕೊಂಡು ರೆಡಿ ಆಗಿರ್ಬೇಕು. ಸರಿ, ಕಾರಿಂದ ಇಳಿಯೋದು ಬೇಡ ಅಂದ್ರೆ ಬರ್ತೀನಿ, ನಡಿ. ಬಾ. ಅಮ್ಮ, ಒಳ್ಳೆ ಬುದ್ಧಿ ಹೇಳೋದಕ್ಕೆ ಕೆಲವು ಕೆಟ್ಟ ಕೆಲಸ ಮಾಡ್ಬೇಕಾಗಿ ಬಂದಿದೆ, ಕ್ಷಮಿಸು ತಾಯಿ. ಆಫೀಸರ್, ಸಿದ್ದುನ ಅರೆಸ್ಟ್ ಮಾಡೋದಕ್ಕೆ ಅಂತ ಶ್ರೀನಿವಾಸ್ ಅವರನ್ನ ಕರೆಸಿರೋದಾ? ಇಲ್ಲ ಕಲ್ಯಾಣಿ, ಮೊದಲು ಅವನು ಒಡವೆಗಳನ್ನ ನಮಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ನಾವು ಕಾಮಾಗಿರ್ಬೇಕು. ಅದಾದ್ಮೇಲೆ ಆ ಸಿದ್ದುನ ಹಿಡಿಯೋದಕ್ಕೆ ಟ್ರೈ ಮಾಡೋಣ. ಅವನ್ ಮಾತ್ರನೇನಾ? ನನಗೆ ಗೊತ್ತಿರೋ ಹಾಗೆ ಒಡವೆ ಸಿಕ್ಕಿದೆ ಅಂತ ಸಂಪದನು ಓಡ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಒಂದೇ ಸಲ ಪಕ್ಕಾ ಪ್ರೂಫ್ಸ್ ಜೊತೆಗೆ ಇಬ್ಬರನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ. ಅಮ್ಮ, ಹೋಗಿ ಅರ್ಶನ ಸೀರೆ ಉಟ್ಕೊಂಡು ನಿಮ್ ಕೈಯಾರೆ ಅಮ್ಮನವರಿಗೆ ಪ್ರಸಾದ ತಗೊಂಡ್ ಬನ್ನಿ.
ತೋಡೋದು ಅಂದ್ರೆ ಹೀಗಲ್ಲ ಬಾಲಾಜಿ, 1.5 ಅಡಿ ಆಳ ಇರಬೇಕು. ಅಲ್ಲ ಈ ಗುಂಡಿ ಯಾಕಮ್ಮ? ಬೆಂಕಿ ಹಚ್ಚೋದಕ್ಕೆ 4 ಕಲ್ಲಿಟ್ರೆ ಆಯ್ತಲ್ಲಮ್ಮ. ಇದು ಕಲ್ಲಲ್ಲಿ ಹಚ್ಚೋ ಬೆಂಕಿ ಅಲ್ಲ ಬಾಲಾಜಿ. ಓಹ್, ಅರ್ಥ ಆಯ್ತು ಬಿಡಿ ಅಮ್ಮ. ಊರವ್ರನ್ನೆಲ್ಲ ಕರೆದು ಊಟ ಹಾಕ್ಸ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅಡಿಗೆ ಮಾಡಿಸ್ಬೇಕು. ಆ ಪಾತ್ರೆ ಇದ್ರಲ್ಲಿ ಹಿಡಿಸ್ಬೇಕು ಅಂದ್ರೆ ದೊಡ್ಡ ಗುಂಡಿನೇ ತೋಡ್ಬೇಕಮ್ಮ. ಅರ್ಥ ಆಯ್ತಲ್ವಾ? ತೋಡು. ಆಯ್ತಮ್ಮ. ಬೇಗ ತೋಡು ಬಾಲಾಜಿ, ಪೂಜೆ ಕೂಡ ಮುಗಿತಾ ಬರ್ತಿದೆ. ನೀವು ಹೇಳಿದ್ರಲ್ವೇನಮ್ಮ, ನಾನು ತೋಡ್ತೀನಿ ಬಿಡಿ, ನೀವು ಪೂಜೆ ಕೆಲಸ ನೋಡ್ಕೊಳ್ಳಿ. ಆ ಪೂಜೆ ಮುಗಿಯೋಷ್ಟ್ರಲ್ಲಿ ಈ ಪೂಜೆ ಮಾಡೋದು ತುಂಬಾನೇ ಮುಖ್ಯ. ಅದಕ್ಕೆ ಈ ಕೆಲಸನ ನಾನು ವಹಿಸ್ಕೊಂಡಿದ್ದೀನಿ. ಬೇಗ ಗುಂಡಿ ತೆಗಿ. ಹೌದಮ್ಮ, ಆ ಸಂಪದ ಅವ್ರಿಗೋಸ್ಕರ ನೀವು ಇಷ್ಟು ಜೋರಾಗಿ ಯಾಕೆ ಪೂಜೆ ಮಾಡಿಸ್ತಾ ಇದ್ದೀರಾ? ಇದು ಏನು ಯಾತಕ್ಕೆ ಅನ್ನೋ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ನಿನಗೆ ಉತ್ತರ ಸಿಕ್ಕುತ್ತೆ. ಮೊದಲು ಮಾತಾಡದೆ ಬೇಗ ಗುಂಡಿ ತೆಗಿ. ಸರಿನಮ್ಮ. ಚಿಕ್ಕಮ್ಮ, ಫೋನ್ ಕೊಡಿ. ಹೇಳು ಸ್ಯಾಮ್. ಹೊರಟಿದ್ದೀರಾ? ಬರ್ತಾ ಇದ್ದೀವಿ ಸ್ಯಾಮ್. 1 ಗಂಟೆಲಿ ಬಂದ್ಬಿಡಿಸಿದ್ದು. ಅಲ್ಲಿ ಎಲ್ಲ ಏರ್ಪಾಡು ಮಾಡಿದ್ಯಾ? ನಾವು ಮಾಡೋದೇನೂ ಇಲ್ಲ. ಪೂಜೆನ ಹೊರಗಡೆ ಮಾಡ್ತಿರೋದಕ್ಕೆ ನೀನೇ ಮಾಡ್ಬೇಕಲ್ಲ. ಒರಿಜಿನಲ್ ಒಡವೆ ನಿಮ್ಮ ಕೈಗೆ ಬರ್ತಿದ್ದ ಹಾಗೆ ನಿಮ್ಮ ಜೊತೆನೆ ಬಂದ್ಬಿಡ್ತೀನಿ ಸಿದ್ದು. ಓಕೆ ಸ್ಯಾಮ್. ಒಂದ್ ವೇಳೆ ನೀನ್ ಸಿದ್ದು ಹತ್ರ ಹೋಗಕ್ಕಾಗ್ಲಿಲ್ಲ ಅಂದ್ರೆ? ಎಲ್ಲದಕ್ಕೂ ಅಪಶಕುನ ಮಾತಾಡ್ತಿರಲ್ಲ ಚಿಕ್ಕಮ್ಮ. ನಾನ್ ಸಿದ್ದು ಜೊತೆ ಹೋಗೋಕ್ಕಾಗ್ಲಿಲ್ಲ ಅಂದ್ರು ಸಿದ್ದು ಒರಿಜಿನಲ್ ಒಡವೆ ಜೊತೆ ಹೊರಟೋದ್ರೆ ಇವರೆಲ್ಲರೂ ನನ್ಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಆ ಕರುಣಾಕರ್ ರಾವ್ ಮುಂದೆ ಪ್ರೂವ್ ಮಾಡಿ ಲೀಗಲ್ ಆಗಿ ದೂರ ಆಗಿ ನಾನ್ ಸಿದ್ದು ಹತ್ರ ಹೋಗ್ತೀನಿ. ಸರಿ ಬಾ, ಸೀರೆ ಉಟ್ಕೋ. ಅಯ್ಯಪ್ಪ, ಆಯ್ತಮ್ಮ. ನೋಡು, ಇಲ್ಲಿ ಗುಂಡಿ ಇರೋದು ಹೊರಗಡೆ ಯಾರಿಗೂ ಕೂಡ ಕಾಣಿಸ್ಬಾರ್ದು. ಆ ರೀತಿ ಸೀರೆ ಮರೆ ಮಾಡು. ತಗೋ. ಮರೆ ಮಚ್ಚೋದು ಅಂದ್ರೆ ಹೇಗಮ್ಮ? ನಮ್ಮ ಮನೇಲಿ ಎಷ್ಟೋ ಪೂಜೆಗಳನ್ನ ಮಾಡಿಸಿದೀವಿ, ಯಾವತ್ತಾದ್ರೂ ಹೀಗೆ ಮಾಡಿದೀವ? ಅರ್ಥ ಆಯ್ತು ಬಿಡಮ್ಮ. ದೇವ್ರಿಗೆ ಮಾಡೋ ಪ್ರಸಾದನ ಯಾರು ನೋಡಬಾರ್ದು ಅಂತ ಅಲ್ವಾ? ಹೌದು ಬಿಡಿ ಅಮ್ಮ, ಕೆಟ್ಟ ದೃಷ್ಟಿ ತಾಕಿದ್ರೆ ಎಂತ ದೊಡ್ಡ ಬಂಡೆಕಲ್ಲು ಚೂರಾಗತ್ತಂತೆ. ಕಟ್ಟು. ಸರಿನಮ್ಮ. ಸಂಪದ, ಎಲ್ಲ ವಿಡಿಯೋ ಮಾಡ್ತಿದ್ದೀರಾ ಅಲ್ವಾ? ನಿಮ್ಮ ಅನ್ಯೋನ್ಯತೆ, ನಿಮ್ಮ ಅತ್ತೆ ಮಾವನ್ ಪ್ರೀತಿನ ಜಡ್ಜ್ ಅವರಿಗೆ ಕಣ್ಣಿಗೆ ಕಟ್ಟೋ ಹಾಗೆ ತೋರಿಸ್ಬೇಕಲ್ವೇನಮ್ಮ? ತೋರಿಸ್ಲೇಬೇಕಲ್ವ?
ಅಬ್ಬ ನನ್ನ ಕಾಲೇ ತುಳಿತೇನೆ. ಅಯ್ಯೋ ಅಮ್ಮ ಆ ಇದು ಮಾತ್ರ ಪ್ರೀತಿ ಅಲ್ಲ, ಕೋಪ. ಶ್ರೀನಿವಾಸ್, ಶುರು ಮಾಡ್ಕೊಳ್ಳಿ. ಅಮ್ಮ ತಾಯೇ, ಅಮ್ಮ ಅಮ್ಮನವ್ರ ಮುಂದೆ ಪೂಜೆ ಕೂತಾಗ ಆ ಉಗ್ರತ್ವ ಇರುತ್ತೆ, ಅದನ್ನ ತಪ್ಪಾಗಿ ತಿಳ್ಕೊಬೇಡಿ. ಉಗ್ರತನ ಬಂದ್ರೆ ಪೂಜೆಲ್ ಕೂತ್ಕೊಂಡು ಆ ಹುಡುಗಿಗ್ ಬರ್ಬೇಕು. ಅವ್ರ ಅತ್ತೆಗ್ ಬರೋದು ಅಂದ್ರೇನು? ಅಮ್ಮನವ್ರ ಪೂಜೆ ಅಂದ್ಮೇಲೆ ಎಲ್ಲರಿಗೂ ಯೋಗ ಬರಲ್ಲ, ಯಾರೋ ಒಬ್ರಿಗೆ ಬರುತ್ತೆ. ಆ ಅಮ್ಮ ಅವ್ರನ್ನ ಕರುಣಿಸಿದಾಳೆ. ಅಷ್ಟೇನಾ? ನಿಮಗೆ ಮದ್ವೆ ಆಗಿದ್ಯಾ? ಟ್ರೈ ಮಾಡ್ತಾ ಇದ್ದೀನಿ ಪುರೋಹಿತ್ರೆ. ಈ ಪೂಜೆಯಲ್ಲಿ ನಿಮ್ಮ ದೃಷ್ಟಿ ಎಲ್ಲ ಅಮ್ಮನವ್ರ ಮೇಲೆ ಇಟ್ರೆ ನಿಮ್ ಮದುವೆ ಗ್ಯಾರಂಟಿ. ನಿಜಾನಾ? 100%. ಅತ್ತೆಯವ್ರು ಹೊಡೆದ್ರೆ ತಪ್ಪನ್ಬಹುದು, ಅಮ್ಮನವ್ರು ಹೊಡೆದ್ರೆ ತಪ್ಪು ಹೇಗಾಗುತ್ತಮ್ಮ? ತಪ್ಪೇನಿಲ್ಲ. ಅಮ್ಮ, ನೀನು ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಳಮ್ಮ. ಶ್ರೀನಿವಾಸ್, ಸಂಪದ ಓಡ್ ಹೋಗ್ದಾರ ನೋಡ್ಕೋಬೇಕು. ಅದಕ್ಕೆ ಪೂಜೆನ ಇನ್ನೂ ಜೋರಾಗಿ ಮಾಡ್ಬೇಕು. ನಾನ್ ನೋಡ್ಕೋತೀನಿ ಸರ್, ನನಗ್ ಬಿಟ್ಬಿಡಿ. ಅಮ್ಮ, ಅಮ್ಮನವ್ರಿಗೆ ಪೂಜೆ ಮಾಡ್ತಿರೋ ಆ ಪರಮ ಭಕ್ತೆ ಮೇಲೆ ಒಂದು ಬಿಂದಿಗೆ ಅರಿಶಿನ ನೀರಾಕಿ. ಬಾಲಾಜಿ ಬಾರೋ. ಬರ್ತಾ ಇದೀನಮ್ಮ. ಏನು ಬಿಸ್ನೀರಾ? ಅಮ್ಮ, ನೀನು ಪೂಜೆ ಮಾಡ್ತಾ ಇರೋದು ಆ ಶಕ್ತಿ ಸ್ವರೂಪಿಣಿಗೆ. ನಾನು ಹೇಳಿದ್ದನ್ ಮಾಡಮ್ಮ. ನೀನ್ ಪೂಜೆ ಮಾಡ್ತಿರೋದು ಈ ಮನೆಗೆ, ಈ ಮನೆಯವರಿಗೆಲ್ಲ ಒಳ್ಳೇದಾಗ್ಬೇಕು ತಾನೆ. ಆಗಿರ್ಬೋದು, ಆದ್ರೆ ಮದ್ವೆ ಅಮ್ಮನವ್ರಿಗೆ ಪೂಜೆ ಮಾಡ್ತಾ ಪ್ರಶ್ನೆ ಏನಮ್ಮ? ಪುರೋಹಿತರು ಹೇಳ್ದಂಗ್ ಮಾಡು. ಅಕ್ಕಂಗೆ ಹರ್ಷಣದ ನೀರು ನಾನು ಹಾಕ್ತೀನಿ. ನೋ, ನನ್ ಸಂಪದ ಮೇಲೆ ಬಿಸಿ ನೀರನ್ನ ಹಾಕ್ತಿರ್ಬೇಕಾದ್ರೆ ನನ್ನಿಂದ ನೋಡೋಕ್ಕಾಗಲ್ಲ. ಅವಳು ಮೃದುವಾದ ಚರ್ಮ ಸುಟ್ಟು ಹೋಗ್ಬಿಡುತ್ತೆ. ಅಕ್ಕನ್ ಪೂಜೆಗೆ ಅಡ್ಡಿ ಮಾಡ್ಬೇಡಿ. ಈ ಕುಟುಂಬಕ್ಕೋಸ್ಕರ ನಮ್ಮ ಅಕ್ಕ ಅಷ್ಟು ಮಾಡೋದಿಲ್ವಾ? ನಾನು ಹಾಕ್ತೀನಿ.
ಬಿಸಿ ನೀರಿನ ಸ್ನಾನ ಆಗಿದ್ದಕ್ಕೆ ನಿನ್ನಲ್ಲಿರೋ ದುಷ್ಟಶಕ್ತಿ ಎಲ್ಲ ಹೋದಾಗೆ ಅಮ್ಮ. ಈಗ ಪೂಜೆ ಶುರು ಮಾಡೋದಕ್ಕೂ ಮುಂಚೆ ಅಮ್ಮನವ್ರಿಗೆ ರಕ್ತದ ಅರ್ಪಣೆ ಮಾಡಬೇಕು. ಅದೇನ್ರಿ? ಮದುವೆ. ಅರ್ಥ ಆಯ್ತು. ನನ್ನ ಹೆಂಡತಿ ರಕ್ತ ತರ್ಪಣ ಮಾಡಬೇಕು ಅಷ್ಟೇ ಅಲ್ವಾ? ಅಷ್ಟೇ. ನಾನು ಮಾಡಿಸ್ತೀನಿ, ಕೊಡಿ ಇಲ್ಲಿ. ನಿನ್ನೆ ಏನಾದ್ರೂ ಕುಯ್ಕೋತೇನೋ? ಸಂಪದಾಗ ಭಯನಮ್ಮ, ಅವಳು ಕುಯ್ಕೊಳ್ಳಲ್ಲ, ಅದಕ್ಕೆ ನಾನೇ ಕುಯ್ತೀನಿ. ಶೌರ್ಯ 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 ಬಿಡು. ಶೌರ್ಯ ಅಮ್ಮರ ಮೇಲೆ ಅಮ್ಮರ ಮೇಲೆ ಅಮ್ಮರ ಮೇಲೆ ಹಾಗೆ ಹಾಗೆ ಹಚ್ಚಿ ಹಚ್ಚಿ. ಅಮ್ಮ, ಏನಮ್ಮ ಪೂಜೆಗೆ ಬರದೆ ಇಲ್ಲೇನ್ ಮಾಡ್ತಿದ್ಯಾ? ಎಲ್ರೂ ಪೂಜೆ ಮಾಡೋದಕ್ಕೆ ಬಂದ್ಬಿಟ್ರೆ ಬೇರೆ ಕೆಲಸನೆಲ್ಲ ಯಾರು ಮಾಡ್ತಾರಪ್ಪ? ಅದಕ್ಕೆ ನಾನು ಪ್ರಸಾದ ಮಾಡೋಕೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಇದು ಸಂಪದ ಬೇಕು ಅಂತ ಮಾಡಿಸ್ತಿರೋ ಪೂಜೆ ಅಂತ ನಿನಗೆ ಗೊತ್ತಲ್ವಾ? ಆದ್ರೂ ಈ ಪ್ರಸಾದ ಎಲ್ಲ ಯಾಕಮ್ಮ? ನಮಗ್ ಗೊತ್ತು ಅನ್ನೋ ವಿಷಯ ಸಂಪದನ್ಗೇನಾದ್ರೂ ಗೊತ್ತಾದ್ರೆ ಆಮೇಲೆ ಸಿದ್ದುನ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ಬಿಡ್ತಾಳೆ. ನೀನ್ ಹೋಗಿ ಪೂಜೆ ನೋಡ್ಕೊಪ್ಪ, ಮಿಕ್ಕಿದ ಕೆಲಸ ಎಲ್ಲ ನಾನ್ ನೋಡ್ಕೋತೀನಿ. ಸರಿ ಅಮ್ಮ. ಅಮ್ಮ, ಎಲ್ರೂ ಪೂಜೆ ಹತ್ರ ಇದ್ರೆ ನೀವೇನಮ್ಮ ಇಲ್ಲಿದ್ದೀರಾ? ನೀವೆಲ್ಲರೂ ಅಲ್ಲಿ ಪೂಜೆ ಹತ್ರ ಇದ್ರಲ್ಲಮ್ಮ, ಅದಕ್ಕೆ ನಾನು ಇಲ್ಲಿದ್ದೀನಿ. ಸಂಪದ ಅಂದ್ರೆ ನಿಮಗ್ ಸ್ವಲ್ಪನೂ ಇಷ್ಟ ಇಲ್ಲ ಅಲ್ವಾ? ಅಂಥದ್ರಲ್ಲಿ ನೀವು ಪ್ರಸಾದ ಮಾಡೋದು, ಈ ಅಡ್ಗೆ ಮಾಡೋದಂದ್ರೇನು? ಸಂಪದ ಅಂದ್ರೆ ನನಗೆ ಯಾಕೆ ಇಷ್ಟ ಆಗಲ್ಲ ಹೇಳು? ಆದ್ರೂ ನಾನು ಇದನ್ನೆಲ್ಲ ಮಾಡ್ತಿರೋದು ನನಗೋಸ್ಕರನೋ ಸಂಪದನಿಗೋಸ್ಕರನೋ ಅಲ್ಲಮ್ಮ, ಅಮ್ಮನವ್ರಿಗೋಸ್ಕರ. ಎಷ್ಟೇ ಅಮ್ಮನವ್ರ ಮೇಲೆ ಭಕ್ತಿ ಇದ್ರು ಅಷ್ಟಕ್ಕೂ ಪೂಜೆ ಕಡೆ ಸ್ವಲ್ಪನೂ ನೋಡ್ದೇನೆ ದೂರವಾಗಿ ಇದ್ದೀರಲ್ಲ, ಯಾಕೆ ಅಂತ. ಜೊತೆಗೆ ಕಲ್ಯಾಣಿ ನಿಮ್ಮತ್ರ ಮಾತಾಡ್ಬೇಕು ಅಂದ್ರು, ಕಲ್ಯಾಣಿ ಜೊತೆ ಶೌರ್ಯ ಮಾತಾಡ್ಬೇಕು ಅಂದ್ರು, ನಿಮ್ಮಲ್ಲಿ ನೀವು ಮಾತಾಡ್ಕೋತಿದ್ದೀರಾ, ಇಲ್ಲ ಅಂದ್ರೆ ಎಲ್ಲೋ ಪಕ್ಕಕ್ಕೆ ಹೋಗಿ ಮಾತಾಡ್ಕೋತಿದ್ದೀರಾ. ಯಾಕಮ್ಮ? ನಿನಗ್ಯಾಕೆ ಅದೆಲ್ಲ? ಪೂಜೆ ಹತ್ರ ಇರೋದನ್ನ ಬಿಟ್ಟು ಕೆಲಸ ಮಾಡ್ತಾರೋ ಅನುಪಮನ ಹತ್ರ ಬಂದು ಪ್ರಶ್ನೆಗಳನ್ನ ಏನ್ ಕೇಳ್ತಿದ್ಯಾ? ಹಾಗೇನಲ್ಲ ಅತ್ಗೆ. ಯಾವ್ದು ಹಾಗಲ್ಲ? ಅಷ್ಟಕ್ಕೂ ಸಂಪದ ಮಾಡ್ತಾರೋ ಈ ಪೂಜೆಗೆ ನಾವೆಲ್ಲ ಸಹಾಯ ಮಾಡ್ತಾ ಇರೋದೇ ದೊಡ್ಡದು. ಅದ್ರ ಜೊತೆಗೆ ನೀನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಬೇರೆ ಕೊಡ್ಬೇಕಾ? ಏನತ್ಗೆ ನೀವು ಹೊಸದಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಮಾತಾಡ್ತಿದ್ದೀರಲ್ಲ, ಯಾಕೆ? ತಪ್ಪಲ್ವೇ? ಕೆಲವೊಂದ್ಸಲ ದುರಾದೃಷ್ಟ ಕೂಡ ಅದೃಷ್ಟ ತರ ಕಾಣಿಸತ್ತೆ. ಆಗ ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿ ಅನ್ನೋ ಹಾಗೆ ಹಿಡಿಬೇಕಾಗತ್ತೆ. ಅಷ್ಟಕ್ಕೂ ಆ ಕತ್ತೆ ಯಾರು ಅಂತ ಅತ್ಗೆ? ಈಗದ ಮುಖ್ಯ. ಹೋಗ್ ಕೆಲ್ಸ ನೋಡ್ಕೋ.